ಎಲ್ಲಾ ಗೃಹಲಕ್ಷ್ಮಿಯರಿಗೆ 32ನೇ ಕಂತು 2,000 ರೂಪಾಯಿ ಹಣ ಒಂದು ಕಡೆಗೆ ಜಮೆ ಆಗೋದಕ್ಕೆ ಶುರು ಆಗುತ್ತಂತೆ, ಇನ್ನೊಂದು ಕಡೆಗೆ ಮತ್ತೊಂದು ಕಂತು ಹಣ ಬಿಡುಗಡೆ ಆಗ್ತಾ ಇದೆ ಅಂತೆ. ಹೌದು ವೀಕ್ಷಕರೇ, ದೊಡ್ಡ ಒಂದು ಸಿಹಿ ಸುದ್ದಿ. ಒಟ್ಟು 4,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಅಕೌಂಟ್ಗೆ ಹಣ ಜಮೆ ಆಗೋದಕ್ಕೆ ಶುರು ಆಗ್ತಾ ಇದೆ. ಸೊ ಗೃಹಲಕ್ಷ್ಮಿಯರಿಗೆ ಇವತ್ತು ಬೆಳಂಬೆಳಗ್ಗೆ ಭರ್ಜರಿ ಸಿಹಿ ಸುದ್ದಿ. ಆದ್ರೆ ರೇಷನ್ ಕಾರ್ಡ್ ದವರಿಗೆ ದೊಡ್ಡ ಒಂದು ಶಾಕಿಂಗ್ ಸುದ್ದಿ. ಈ ತಪ್ಪು ಮಾಡಿದ್ರೆ ನಿಮ್ದು ಕೂಡ BPL ಕಾರ್ಡು ರದ್ದಾಗಬಹುದು, ಅಂದ್ರೆ ನಿಮಗೂ ಕೂಡ APL ಕಾರ್ಡು ವಿತರಣೆ ಮಾಡ್ತಾರೆ. ನೋಡಿ, ಲಕ್ಷಾಂತರ ಕಾರ್ಡುಗಳು BPL ಇಂದ APL ಕಾರ್ಡ್ಗೆ ವರ್ಗಾವಣೆ ಆಗ್ತಿದ್ದಾವೆ. ಇನ್ನು ಮೂರನೇದಾಗಿ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಸೇರಿದಂತೆ UPI ಆಪ್ ನೀವು ಕೂಡ ಬಳಕೆ ಮಾಡ್ತಾ ಇದ್ರೆ ನಿಮಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಕೇಂದ್ರ ಸರ್ಕಾರದಿಂದ. ಹೌದು ವೀಕ್ಷಕರೇ, ನಿರ್ಮಲಾ ಸೀತಾರಾಮನ್ ಅವರು ದೊಡ್ಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸೊ ಎಲ್ಲ ಒಂದು ಆನ್ಲೈನ್ ಪೇಮೆಂಟ್ ಬಳಕೆ ಮಾಡೋರಿಗೆ ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ. ಇನ್ನು ಕರ್ನಾಟಕ ರಾಜ್ಯದಂತ ಮತ್ತೆ 4 ದಿನಗಳ ಕಾಲ ಗುಡುಗು, ಸಿಡಿಲು, ಮಿಂಚಿನ ಸಮೇತ ಭಾರಿ ಮಳೆ. ಈ ಜಿಲ್ಲೆಗಳಿಗೆ ಮತ್ತೆ ಅಲರ್ಟ್ 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 ಅಂತ ಹವಾಮಾನ ಇಲಾಖೆ ಹೇಳಿದೆ. ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಇದೆ ನೋಡೋಣ. ಇನ್ನು ಕೊನೆಯದಾಗಿ ಸಾಲ ಮಾಡಿದವ್ರಿಗಂತೂ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ನೀವು ಕೂಡ ಸಾಲಗಾರರಾಗಿದ್ರೆ ನಿಮಗೆ ಭರ್ಜರಿ ರಿಲೀಫ್ ಅಂತಾನೆ ಹೇಳ್ಬೋದು. RBI ಕಡೆಯಿಂದ ದೊಡ್ಡ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ. ಸಾಲ ಕೊಡೋರಿಗೆ ಶಾಕ್ ಆಗಿದ್ರೆ ಸಾಲ ಇಸ್ಕೊಂಡವರಿಗೆ ದೊಡ್ಡ ಒಂದು ಸಿಹಿ ಸುದ್ದಿ ಆಗಿದೆ ವೀಕ್ಷಕರೇ. ಹಾಗಾದ್ರೆ ಎಲ್ಲಾ ಮಾಹಿತಿ ನೋಡೋಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ವಾ? ಹಾಗಾದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳು ನೀವಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಒಂದು ಗುಡ್ ನ್ಯೂಸ್ ಇದೆ, ಹಣ ಜಮೆ ಆಗ್ತಾ ಇದೆ. ಬೇಗನೆ ಗುಡ್ ನ್ಯೂಸ್ಗೋಸ್ಕರ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಉತ್ತರ ಕೊಡಿ ಕಮೆಂಟ್ ಮೂಲಕ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತು ಹಣ ಜಮೆ ಆಗಿದೆ. ಅದಕ್ಕಂದ್ರೆ ಈಗ 32ನೇ ಕಂತು ಹಣ ಬಿಡುಗಡೆ ಆಗ್ತಾ ಇದೆ. ಹೌದು, ದೊಡ್ಡ ಒಂದು ಗುಡ್ ನ್ಯೂಸ್ ಬಂದಿದೆ ಗೃಹಲಕ್ಷ್ಮಿಯರಿಗೆ ಬೆಳಂಬೆಳಗ್ಗೆಯಿಂದ. ಏನಪ್ಪಾ ಅಂದ್ರೆ 32ನೇ ಕಂತು ಹಣ ಕೂಡ ಈಗ ಸದ್ಯದಲ್ಲೇ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಸರ್ಕಾರದಿಂದ ಇನ್ನು ಕೆಲವೇ ದಿನಗಳಲ್ಲಿ ಅಧಿಕೃತ ಮಾಹಿತಿ ಸಿಗಲಿದೆ ವೀಕ್ಷಕರೇ. ನೋಡಿ, ಗೃಹಲಕ್ಷ್ಮಿಯರಿಗೆ ಒಂದೇ ತಿಂಗಳಲ್ಲಿ ನೋಡಿ, ಈಗಾಗಲೇ ಜುಲೈ ತಿಂಗಳಲ್ಲಿ ಒಂದು ಕಂತು ಹಣ ಬಿಡುಗಡೆ ಮಾಡಿದ್ರು 31. ಆಗಸ್ಟ್ ತಿಂಗಳಲ್ಲೂ ಕೂಡ 32ನೇ ಕಂತು ಹಣ ಬಿಡುಗಡೆಗೆ ಈಗ ಕೊನೆ ಹಂತದಲ್ಲಿ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಯಜಮಾನ್ಯರ ಬ್ಯಾಂಕ್ ಖಾತೆಗೆ ಇಲ್ಲಿವರೆಗೂ 62,000 ಜಮೆ ಆಗಿದೆಯಲ್ಲ, ಈಗ 64,000 ಅಂದ್ರೆ ಮತ್ತೊಂದು 2,000 ರೂಪಾಯಿ ಹಣ ಕಾಂಗ್ರೆಸ್ ಸರ್ಕಾರ ಈಗ ಬಿಡುಗಡೆ ಮಾಡ್ತಾ ಇದೆ. ಸೊ ಇದು ಎಲ್ಲ ಒಂದು ಗೃಹಲಕ್ಷ್ಮಿಯರಿಗೂ ಕೂಡ, ರಾಜ್ಯದಂತ ಎಲ್ಲ ಯಜಮಾನಿರಿಗೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಅಧಿಕೃತ ಅಪ್ಡೇಟ್ ಸರ್ಕಾರದಿಂದ ಬರೋದು ಸದ್ಯಕ್ಕೆ ಬಾಕಿ ಇದೆ. ನೋಡಿ, ಇಲ್ಲಿವರೆಗೆ ಹೇಳ್ಬೇಕಂದ್ರೆ 31 ಕಂತು ಅಂತೂ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಬಂದಿದೆ. ಯಾರಿಗೆಲ್ಲ 31ನೇ ಕಂತು ಹಣ ಬಂದಿಲ್ಲ ನೋಡಿ, ಅಂತವರು ಒಮ್ಮೆ ಬಾರಿ ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಅಕೌಂಟ್ಗೂ ಕೂಡ ಸದ್ಯದಲ್ಲಿ ಹಣ ಜಮೆ ಆಗಬಹುದು. ಇವತ್ತು ನಾಳೆ 31ನೇ ಕಂತು ಹಣ ಜಮೆ ಆಗುತ್ತೆ. 32ನೇ ಕಂತು ಹಣ ಕೂಡ ಸದ್ಯದಲ್ಲೇ ಬಿಡುಗಡೆ ಆಗುವ ದೊಡ್ಡ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ ವೀಕ್ಷಕರೇ. ಆದ್ರೆ ಯಾರಿಗೆಲ್ಲ ಕಳೆದ 3-4 ತಿಂಗಳಿಂದ ಹಣ ಬಂದಿಲ್ಲ ನೋಡಿ, ಅಂತವರು ಕಡ್ಡಾಯವಾಗಿ ನಿಮ್ಮ ಗೃಹಲಕ್ಷ್ಮಿ ಅಕೌಂಟ್ ಆಕ್ಟಿವ್ ಇದೆಯಲ್ಲೋ ಚೆಕ್ ಮಾಡ್ಕೊಳ್ಳಿ. ನೋಡಿ, ಹತ್ತತ್ರ 3,90,000 ಅನರ್ಹ ಗೃಹಲಕ್ಷ್ಮಿಯರ ಹೆಸರುಗಳನ್ನು ತೆಗೆದು ಹಾಕಲಾಗಿದೆ. ಮೃತಪಟ್ಟವರ ಗೃಹಲಕ್ಷ್ಮಿಯರ ಹೆಸರು ಸೇರಿದಂತೆ ಆದಾಯ ತೆರಿಗೆ ಪಾವತಿದಾರರ GST ರಿಟರ್ನ್ಸ್ ಮಾಡ್ತಿದ್ದವರ, ಒಂದೇ ಅಕೌಂಟ್ ಅಲ್ಲಿ 2-3 ಜನ ಹಣ ಪಡ್ಕೊತಾ ಇದ್ದವರ, ಒಂದೇ ಮನೆಯಲ್ಲಿ 2-3 ಜನ ಗೃಹಲಕ್ಷ್ಮಿ ಹಣ ಪಡ್ಕೊತಾ ಇದ್ದವರ ಹೆಸರುಗಳನ್ನ ತೆಗೆದು ಹಾಕಲಾಗಿದೆ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ನೋಡಿ, ಯಾರಾದ್ರೂ ಮೊಬೈಲ್ ನಂಬರ್ ಕೊಟ್ಟು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ಅರ್ಜಿ ಹಾಕಿದ್ರೆ ನೋಡಿ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕುವಾಗ ತುಂಬಾ ಜನ ಯಾರದೋ ಮೊಬೈಲ್ ನಂಬರ್ ಕೊಟ್ಬಿಟ್ಟಿದ್ದಾರೆ. ಸೊ ಹಣ ಗೃಹಲಕ್ಷ್ಮಿಯರಿಗೆ ಹೋಗ್ತಾ ಇದೆಯಾ ಅಥವಾ ಯಾರೋ ಬೇರೆಯವರಿಗೆ ಹೋಗ್ತಾ ಇದೆಯಾ? ಸರ್ಕಾರಕ್ಕೆ ಡೇಟಾ ಬೇಕಾಗಿದೆ. ಸರ್ಕಾರ ನೈಜ ಫಲಾನುಭವಿಗಳಿಗೆ ಮಾತ್ರ ಹಣ ಹಾಕುತ್ತೆ, ಆದ್ರೆ ಅನರ್ಹ ಫಲಾನುಭವಿಗಳಿಗೆ ಇನ್ನು ಮುಂದೆ ಹಣ ಬರೋದಿಲ್ಲ. ಸೊ ವೀಕ್ಷಕರೇ, ಮರು ಅರ್ಜಿ ಪ್ರಕ್ರಿಯೆ ಕೂಡ ಸದ್ಯದಲ್ಲೇ ಪ್ರಾರಂಭವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಗೆ ಮಾರ್ಗಸೂಚಿ ರೆಡಿಯಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಅಂದ್ರೆ ಎಲ್ಲಾ ಗೃಹಲಕ್ಷ್ಮಿಯರ ಪರಿಶೀಲನೆಯ ಮಾರ್ಗಸೂಚಿ, ಗೃಹಲಕ್ಷ್ಮಿ ಯೋಜನೆ ಮರು ಪರಿಶೀಲನೆಗೆ ಮಾರ್ಗಸೂಚಿ ಈಗಾಗಲೇ ಒಂದು ಬಿಡುಗಡೆ ಮಾಡಲಾಗ್ತಾ ಇದೆ. SIR ಪ್ರಕ್ರಿಯೆ ಮುಗಿದ ತಕ್ಷಣ ಗೃಹಲಕ್ಷ್ಮಿಯ ಮರು ಪರಿಶೀಲನೆ ಅರ್ಜಿ ಪ್ರಾರಂಭವಾಗುತ್ತೆ ವೀಕ್ಷಕರೇ. ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಸಮಿತಿ ರಚನೆ ಕೂಡ ಮಾಡಲಾಗಿದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಮ್ಮುಖದಲ್ಲಿ ಪರಿಶೀಲನೆ ಮಾಡಲಾಗುತ್ತೆ. ಸೊ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ಬಯೋಮೆಟ್ರಿಕ್ ಕೊಡಬೇಕು ಆಗುತ್ತೆ. ಹೌದು, ಬಯೋಮೆಟ್ರಿಕ್ ಮೂಲಕ ಫಲಾನುಭವಿಗಳನ್ನ ಪತ್ತೆ ಮಾಡೋದಾಗಿರ್ಬೋದು. ಎರಡನೇದಾಗಿ ನ್ಯಾಯಬೆಲೆ ಅಂಗಡಿಗಳ ಮೂಲಕವೂ ಕೂಡ ಪರಿಶೀಲನೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಬೆಂಗಳೂರು 1, ಗ್ರಾಮ 1ಗಳಲ್ಲೂ ಕೂಡ ಮರು ಪರಿಶೀಲನೆಗೆ ಅವಕಾಶ ಮಾಡಿಕೊಡಬಹುದು. 4ನೇದಾಗಿ ಫಲಾನುಭವಿಗಳು ಕಡ್ಡಾಯವಾಗಿ ವೋಟರ್ ID ಕಾರ್ಡ್ ಕೂಡ ನೀಡಬೇಕು, ಜೊತೆಗೆ ಫೋಟೋ ಕೂಡ ಕೊಡಬೇಕಾಗುತ್ತೆ, ರೇಷನ್ ಕಾರ್ಡ್ ಕೂಡ ಕೊಡಬೇಕಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಇದೆಲ್ಲ ಒಂದು ಅಪ್ಡೇಟ್ ಸದ್ಯದಲ್ಲಿ ನಿಮಗೆ ಸಿಗಲಿದೆ. ಗೃಹಲಕ್ಷ್ಮಿ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು. ಇನ್ನು ಲಕ್ಷಾಂತರ BPL ಕಾರ್ಡ್ಗಳು ರದ್ದಾಗ್ತಿದ್ದಾವೆ. ಹೌದು, ಒಟ್ಟು 7,76,000 ಕಾರ್ಡುಗಳಲ್ಲಿ ಈಗಾಗಲೇ 4 ಲಕ್ಷಕ್ಕೂ ಹೆಚ್ಚು BPL ಕಾರ್ಡ್ಗಳು APL ಕಾರ್ಡ್ಗೆ ವರ್ಗಾವಣೆ ಆಗಿದೆ. ಉಳಿದ 3 ಲಕ್ಷಕ್ಕೂ ಹೆಚ್ಚು ಕಾರ್ಡುಗಳು ಈಗ BPL ಕಾರ್ಡ್ ಇಂದ APL ಕಾರ್ಡ್ಗೆ ಪರಿವರ್ತನೆ ಆಗುವ ಸಾಧ್ಯತೆ ಇದೆ ವೀಕ್ಷಕರೇ. ನೋಡಿ, ಮೊದಲಿಗೆ ಹೇಳ್ಬೇಕಂದ್ರೆ ಇಲ್ಲಿ ತುಂಬಾ ಜನ ಸಾಲ ಮಾಡಿರ್ತಾರೆ. ಸಾಲ ಮಾಡಿದವರಿಗೂ ಕೂಡ ಇಲ್ಲಿ ತೆರಿಗೆದಾರರು ಅಂತ ಪರಿಗಣನೆ ಮಾಡಿದ್ದೇ ಆದಲ್ಲಿ
ಅಂತವರ BPL ಕಾರ್ಡು ಕೂಡ ರದ್ದಾಗುವ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು. ಅಂದ್ರೆ TDS ಅಲ್ಲಿ ದೊಡ್ಡ ಒಂದು ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಯಾಕಂದ್ರೆ ತುಂಬಾ ಜನ ಅರ್ಹತೆ ಇಲ್ಲದವರು ಪಡೆದಿರುವ BPL ಕಾರ್ಡ್ಗಳು ರದ್ದು ಮಾಡ್ತಿದ್ದಾರೆ. ಸೊ ಅದು ಓಕೆ. ಆದ್ರೆ ಇನ್ನೊಂದು ಕಡೆಗೆ ಇದರ ಜೊತೆಗೆ ನೈಜ ಫಲಾನುಭವಿಗಳು ಅಂದ್ರೆ ಅರ್ಹ ಫಲಾನುಭವಿಗಳ ಪಡಿತರ ಚೀಟಿಗಳು ಕೂಡ ರದ್ದಾಗುತ್ತಿರುವ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ನೋಡಿ, ಮೊದಲು ಸಾಲಕ್ಕೋಸ್ಕರ ಅಂತ ಯಾರೆಲ್ಲ ಬ್ಯಾಂಕ್ಗಳಿಗೆ ಅರ್ಜಿ ಹಾಕ್ತಾರೆ ಅವರಿಗೆ ತೆರಿಗೆ ಕಡಿತ ಮತ್ತು TDS ಪ್ರಮಾಣ ಪತ್ರ ಸಲ್ಲಿಕೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಯಾರೆಲ್ಲ ತೆರಿಗೆ ಕಡಿತ ಪ್ರಮಾಣ ಪತ್ರ ಅಥವಾ TDS ಪ್ರಮಾಣ ಪತ್ರ ಸಲ್ಲಿಸಿದ್ದಾರೆ ಅವರನ್ನು ಕೂಡ ಇನ್ಕಮ್ ಟ್ಯಾಕ್ಸ್ ತೆರಿಗೆದಾರರು, ಆದಾಯ ತೆರಿಗೆದಾರರು ಎಂದು ಪರಿಗಣಿಸಿದರೆ ಅಂತ BPL ಕಾರ್ಡ್ಗಳು ಕೂಡ ರದ್ದಾಗುವ ಸಾಧ್ಯತೆ ಇದೆ. ಇದರಿಂದ ಸಾವಿರಾರು ಕುಟುಂಬಗಳು ಚಿಂತೆಗೀಡಾಗಿವೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಸೊ ಇದು ಸಾಲ ಮಾಡಿದವ್ರಿಗೂ ಕೂಡ ದೊಡ್ಡ ಒಂದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬಹುದು. ಪ್ರತಿ ಗ್ರಾಮದಲ್ಲೂ ಕೂಡ 30ಕ್ಕೂ ಹೆಚ್ಚು ಪಡಿತರ ಚೀಟಿ ರದ್ದಾಗಿರಬಹುದು ಅಂತ ಹೇಳಲಾಗ್ತಾ ಇದೆ. 20,000 ರೂಪಾಯಿ ವೇತನ ಇದ್ರೂ ಕೂಡ 10% TDS ಕಡಿತವಾಗುತ್ತೆ. ಸೊ TDS ಹಣ ವಾಪಸ್ ಬರಬೇಕು ಅಂತ ITR ಅನ್ನ ಫೈಲ್ ಮಾಡಿ TDS ಅನ್ನ ಹಣವನ್ನ ವಾಪಸ್ ಪಡ್ಕೊಂಡಿರ್ತಾರೆ. ಅವಾಗ ITR ಫೈಲ್ ಮಾಡಿರೋ ಕಾರಣ ಆದಾಯ ತೆರಿಗೆ ಪಾವತಿದಾರರು ಅಂತ ಲೆಕ್ಕ ಹಿಡಿದ್ರೆ ಅಂತವರ BPL ಕಾರ್ಡು ಕೂಡ APL ಕಾರ್ಡ್ ಆಗುವ ಸಾಧ್ಯತೆ ಇದೆ. ಸೊ ಮುಂದಿನ ಬರೋ ದಿನಗಳಲ್ಲಿ ಇದಕ್ಕೋಸ್ಕರ ಒಂದು ಸಮಿತಿ ರಚನೆ ಮಾಡಬೇಕಾಗುತ್ತೆ. ನಂತರ ಈ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಏನಿದೆ ಇದನ್ನ ಸರಿಪಡಿಸೋದಕ್ಕೆ ಸರ್ಕಾರ ಯಾವ ತರ ಇದಕ್ಕೆ ಸ್ಪಂದನೆ ಕೊಡುತ್ತೆ ಎಂಬುದಕ್ಕೆ ನಾವು ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಆದ್ರೆ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಸದ್ಯಕ್ಕೆ ನೈಜ ಫಲಾನುಭವಿಗಳಿಗೆ BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಇಂದಿರಾ ಕಿಟ್ ಕೂಡ ವಿತರಣೆ ಸದ್ಯದಲ್ಲಿ ಆಗಲಿದೆ. ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳು ಒಳಗೊಂಡ ಕಿಟ್ ಅನ್ನ ನವೆಂಬರ್ ತಿಂಗಳ ಒಳಗೆ ವಿತರಣೆ ಮಾಡುವ ಗುರಿ ಇದೆ ಅಂತ ಆಹಾರ ಸಚಿವರು ಹೇಳಿರುವಂತದ್ದು. ಎರಡನೇದಾಗಿ ಹೇಳಬೇಕಂದ್ರೆ ಮುಖ್ಯವಾಗಿ ಈಗ ಇತ್ತ ನಿಮಗೆ ಅಕ್ಕಿ ಮತ್ತು ರಾಗಿ ಕೂಡ ವಿತರಣೆ ಮಾಡ್ತಿದ್ದಾರೆ. ಅಕ್ಕಿ ಮತ್ತು ರಾಗಿ ಕೇಂದ್ರ ಸರ್ಕಾರದಿಂದ ಸಿಕ್ಕರೆ ರಾಜ್ಯ ಸರ್ಕಾರದಿಂದ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಅಂತ ಹೇಳಲಾಗಿದೆ. ಇನ್ನು ಮತ್ತೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ನೋಡಿ, ಯಾರಾದ್ರೂ ನೈಜ ಫಲಾನುಭವಿಗಳ BPL ಕಾರ್ಡು ರದ್ದಾಗಿದ್ರೆ ಅಂತವರು ಸಂಬಂಧಪಟ್ಟ ಅಂದ್ರೆ ಆಯಾ ತಾಲೂಕಿನ ಸಂಬಂಧಪಟ್ಟ ತಹಶೀಲ್ದಾರ್ಗೆ ಅವರಿಗೆ ಹೋಗಿ 45 ದಿನಗಳ ಒಳಗೆ ಅಗತ್ಯ ದಾಖಲೆಗಳ ಜೊತೆಗೆ ಅರ್ಜಿ ಹಾಕಿದ್ರೆ ಅಂತವರಿಗೆ ಮತ್ತೆ BPL ಚೀಟಿ ವಾಪಸ್ ಕೊಡೋದಾಗಿನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಬನ್ನಿ, ಎಲ್ಲ ಒಂದು ಫೋನ್ ಪೇ ಮತ್ತು ಗೂಗಲ್ ಪೇ ಬಳಕೆ ಮಾಡೋರಿಗೂ ಕೂಡ ಭರ್ಜರಿ ಒಂದು ಗುಡ್ ನ್ಯೂಸ್ ಬಂದಿದೆ. ಮೊದಲಿಗೆ ಏನಪ್ಪಾ ಅಂದ್ರೆ ಗುಡ್ ನ್ಯೂಸ್, UPI ಪಾವತಿ ಮಾಡೋದು ಮೊದಲಿಗೆ ಫ್ರೀ ಇತ್ತು. ಅಂದ್ರೆ ಇಷ್ಟು ದಿನ ಇದೆಲ್ಲ ಕೂಡ ಫ್ರೀ ಇತ್ತು. ಆದ್ರೆ ಇನ್ ಮುಂದೆ ಇದಕ್ಕೆ ಚಾರ್ಜ್ ಬೀಳುತ್ತೆ ಅಂತ ಈಗಾಗಲೇ ಕೇಂದ್ರ ಸರ್ಕಾರ ಹೇಳಿದೆ. ಹೌದು, 2,000 ರೂಪಾಯಿ ಮೇಲ್ಪಟ್ಟ ಫೋನ್ ಪೇ, ಗೂಗಲ್ ಪೇ ಆಧಾರಿತ UPI ಪಾವತಿದಾರರಿಗೆ MDR ವಿಧಿಸುವ ಕುರಿತು ಚರ್ಚೆಗಳು ನಡೀತಾ ಇದ್ವು. ಆದ್ರೆ ಒಂದು ದೊಡ್ಡ ಗುಡ್ ನ್ಯೂಸ್ ಬಂದಿದೆ. UPI ಶುಲ್ಕ ಕೇವಲ ವ್ಯಾಪಾರಿಗಳಿಗೆ ಮಾತ್ರ, ಇದು ಗ್ರಾಹಕರಿಗೆ ಅಲ್ಲ ಅಂತ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಅತಿ ದೊಡ್ಡ ಡಿಜಿಟಲ್ ಪಾವತಿ ವ್ಯವಸ್ಥೆವಾಗಿರುವ UPI ಮೇಲೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂದ್ರೆ MDR ವಿಧಿಸುವ ಕುರಿತು ನಡೆಯುತ್ತಿರುವ ಚರ್ಚೆಗಳ ನಡುವೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ದೊಡ್ಡ ಒಂದು ಸ್ಪಷ್ಟನೆ ನೀಡಿದ್ದಾರೆ. MDR ಜಾರಿಗೆ ಬಂದರೂ ಕೂಡ 2,000 ರೂಪಾಯಿಗಿಂತ ಹೆಚ್ಚಿನ ಪೇಮೆಂಟ್ ಮಾಡಿದ್ರೂ ಕೂಡ ಇದು ಸಾಮಾನ್ಯ UPI ಬಳಕೆದಾರರ ಮೇಲೆ ಬೀಳೋದಿಲ್ಲ, ಇದು ವ್ಯಾಪಾರಿಗಳ ಮೇಲಷ್ಟೇ ಅನ್ವಯವಾಗುತ್ತೆ ಅಂತ ಒಂದು ದೊಡ್ಡ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಸೊ ಈ ಮೂಲಕ ಹೇಳೋದೇನಪ್ಪಾ ಅಂದ್ರೆ ಫೋನ್ ಪೇ, ಗೂಗಲ್ ಪೇ ಯೂಸ್ ಮಾಡ್ತಾರಲ್ಲ ಗ್ರಾಹಕರಿಗೆ ಯಾವುದು ಕೂಡ ಇಲ್ಲಿ ಚಾರ್ಜ್ ಬೀಳೋದಿಲ್ಲ. ಆದ್ರೆ ಇಲ್ಲಿ ಅಂಗಡಿದಾರರಿಗೆ ಇದೊಂದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬಹುದು. ಸೊ ಇದು ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಹೌದು. ಯಾಕಂದ್ರೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೂಡ ಫೋನ್ ಪೇ, ಗೂಗಲ್ ಪೇ ಬಳಕೆ ಮಾಡ್ತಾರೆ. 2,000 ರೂಪಾಯಿ ಮೇಲೆ ಪೇಮೆಂಟ್ ಮಾಡುವ ಎಲ್ಲಾ ಒಂದು ಪೇಮೆಂಟ್ ಗಳಿಗೂ ಕೂಡ MDR ಅಂದ್ರೆ ಈ ಒಂದು ಮರ್ಚಾಂಟ್ ಡಿಸ್ಕೌಂಟ್ ರೇಟ್ಸ್ ಗಳನ್ನ ಹಾಕೋದಕ್ಕೆ ಕೇಂದ್ರ ಸರ್ಕಾರ ಅಗತ್ಯವಾದ ಒಂದು ಲೋಕಸಭೆಯಲ್ಲಿ ತೆರಿಗೆ ತಿದ್ದುಪಡಿ ಅಂದ್ರೆ UPI ಮಸೂದೆ ಅಂಗೀಕಾರವನ್ನ ಮಾಡಲಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಸಾಲ ಮಾಡಿದವ್ರಿಗೂ ಕೂಡ ಒಂದು ಕಡೆಗೆ ದೊಡ್ಡ ಗುಡ್ ನ್ಯೂಸ್ ಕೂಡ ಇದೆ. ನೋಡಿ, ಇನ್ ಮುಂದೆ ಸಾಲ ವಸೂಲಿಗೆ ಜನರ ಮೊಬೈಲ್ ಬ್ಲಾಕ್ ಮಾಡಂಗಿಲ್ಲ ಅಂತ RBI ಹೇಳಿದೆ. ಸಾಲಗಾರರು ಗೃಹ ಸಾಲ, ವಾಹನ ಸಾಲ ಅಥವಾ ಪರ್ಸನಲ್ ಲೋನ್ ಸಾಲದ ಕಂತು ಅಂದ್ರೆ EMI ಪ್ರತಿ ತಿಂಗಳು ಪಾವತಿ ಮಾಡದೇ ಇದ್ರೆ ಬ್ಯಾಂಕುಗಳು ಅಥವಾ ಸಾಲ ಕೊಟ್ಟ ಕಂಪನಿಗಳು, ಸಂಸ್ಥೆಗಳು ಸಾಲ ವಸೂಲಿ ಮಾಡೋಕ್ಕೋಸ್ಕರ ಗ್ರಾಹಕರ ಮೊಬೈಲ್ ಫೋನ್ಗಳನ್ನ ಅಥವಾ ಅವರ ಲ್ಯಾಪ್ಟಾಪ್ಗಳನ್ನ ಯಾವುದೇ ಕಾರಣಕ್ಕೂ ಕಾರ್ಯನಿರ್ವಹಣೆಯಿಂದ ಬ್ಲಾಕ್ ಮಾಡುವಂತಿಲ್ಲ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳಿದೆ. ಆದ್ರೆ ಖುದ್ದು ಆ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಖರೀದಿಸಲು ಬ್ಯಾಂಕ್ನಿಂದ ಸಾಲ ಪಡೆದಿದ್ರೆ ಮಾತ್ರ ಅದನ್ನ ಲಾಕ್ ಮಾಡಬಹುದು. ಆದ್ರೆ ಅಲ್ಲೂ ಸಹ ತಕ್ಷಣವೇ ಸಂಪೂರ್ಣ ಸಾಧನ ಲಾಕ್ ಮಾಡದೆ ಹಂತ ಹಂತವಾಗಿ ಕ್ರಮ ಕೈಗೊಳ್ಳಬೇಕು. ಯಾವುದೇ ನಿರ್ಬಂಧ ಹೇರಿದ್ರೂ ಕೂಡ ಗ್ರಾಹಕರಿಗೆ ಬರುವ ಫೋನ್ ಕರೆಗಳು, SMS ಗಳು, ತುರ್ತು SOS ಗಳ ಅತ್ಯಗತ್ಯ ಸೇವೆಗಳು ಯಾವುದೇ ಕಾರಣಕ್ಕೂ ತಡೆಯುವಂತಿಲ್ಲ ಅಂತ RBI ಬ್ಯಾಂಕುಗಳಿಗೆ ಸೂಚನೆ ಕೊಟ್ಟಿರುವಂತದ್ದು ವೀಕ್ಷಕರೇ. ಇನ್ನು ಮನ ಬಂದಂತೆ ಮಾತನಾಡುವಂತಿಲ್ಲ. ಹೌದು ವೀಕ್ಷಕರೇ, ಬ್ಯಾಂಕುಗಳು ಕೇವಲ ಸಾಲ ಕೊಡೋದು ಮಾತ್ರ ಅಲ್ಲ, ಸಾಲ ವಸೂಲಿ ಮಾಡುವಾಗ ತನ್ನ ಜವಾಬ್ದಾರಿಯನ್ನ
ತುಂಬಾ ನಿಭಾಯಿಸಬೇಕಾಗುತ್ತೆ. ಈಗ ಬೆಳಿಗ್ಗೆ 8ರಿಂದ ಸಂಜೆ 7 ಗಂಟೆವರೆಗೂ ಮಾತ್ರ ಸಾಲ ಮರು ವಸೂಲಾತಿಗೆ ಅವಕಾಶ ಇರುತ್ತೆ. ನಂತರ ಈ ಸಮಯ ಬಿಟ್ರೆ ಸಾಲ ಕೊಟ್ಟವರು ಅಂದ್ರೆ ಸಾಲ ನೀವೇನಾದ್ರೂ ಬ್ಯಾಂಕ್ಗಳ ಮೂಲಕ ಮಾಡಿದ್ರೆ ಅಧಿಕಾರಿಗಳು ಸಂಜೆ 7 ಗಂಟೆ ನಂತರ ನಿಮ್ಮ ಮನೆಗೆ ಬರುವಂತಿಲ್ಲ. ಒಂದು ವೇಳೆ ಮನೆಗೆ ಬರಬೇಕಂದ್ರೆ ಅವರು ನಿಮಗೆ ಮುಂಚೆನೆ ಹೇಳಿರಬೇಕು. 24 ಗಂಟೆ ಮೊದಲೇ ಮಾಹಿತಿ ಕೊಟ್ಟು ಆ ಏಜೆಂಟ್ ಯಾವ ಬ್ಯಾಂಕ್ ಅಥವಾ ಸಂಸ್ಥೆಯಿಂದ ಬಂದಿದ್ದಾರೆ ಎಂಬ ಪೂರ್ಣ ವಿವರ ಬ್ಯಾಂಕ್ ಗ್ರಾಹಕರಿಗೆ ನೀಡಬೇಕಾಗುತ್ತೆ. ಈ ಮೂಲಕ ಸಾಲಗಾರರ ಮನೆ ಅಥವಾ ಕಚೇರಿಗೆ ದಿಢೀರನೆ ದಾಳಿಡುವ ಅಭ್ಯಾಸಕ್ಕೂ ಕೂಡ ಮುಕ್ತಿ ಸಿಗಲಿದೆ. ರಿಕವರಿ ಏಜೆಂಟರು ಮೊದಲು ಬಾರಿ ಸಾಲಗಾರರನ್ನು ನೇರವಾಗಿ ಭೇಟಿಯಾಗುವ ಮುನ್ನ 24 ಗಂಟೆ ಮೊದಲು ಮಾಹಿತಿ ನೀಡಬೇಕಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ಕರ್ನಾಟಕದಲ್ಲಿ ಮತ್ತೆ ಭಾರಿ ಮಳೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಭಾರಿ ಮಳೆ ಆಗುತ್ತೆ ನೋಡಿ. ಇನ್ನು 3-4 ದಿನಗಳ ಕಾಲ ಗುಡುಗು ಸಿಡಿಲು ಸಮೇತ ಮಳೆ ಆಗಲಿದೆ. ಬಿರುಗಾಳಿ ಸಮೇತ ಮಳೆ ಆಗೋದ್ರಿಂದ ನಾವು ಈ ಒಂದು ಜಿಲ್ಲೆಗಳ ಹೆಸರು ಹೇಳ್ತೀವಲ್ಲ, ಆ ಜಿಲ್ಲೆ ಜನರು ನೀವಾಗಿದ್ದು ಸ್ವಲ್ಪ ಎಚ್ಚರವಾಗಿರಬೇಕು 3-4 ದಿನಗಳ ಕಾಲ. ಯಾಕಂದ್ರೆ ಬಿರುಗಾಳಿ ಗುಡುಗು ಸಮೇತ ಭಾರಿ ಮಳೆ ಆಗುತ್ತೆ. ಮೊದಲಿಗೆ ಬಂದು ಕರಾವಳಿ ಭಾಗದಲ್ಲಿ ಮತ್ತು ಮಲೆನಾಡು ಭಾಗದಲ್ಲಿ ವರುಣನ ಆರ್ಭಟ ತೀವ್ರವಾಗುತ್ತೆ ಅಂತ ಹೇಳಲಾಗಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಅಂದ್ರೆ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಮತ್ತು ಶಿವಮೊಗ್ಗದಲ್ಲಿ ಮತ್ತು ಚಿಕ್ಕಮಗಳೂರು ಈ ಜಿಲ್ಲೆಗಳಲ್ಲಿ ಜೋರು ಮಳೆ ಆಗುವ ಸಾಧ್ಯತೆ ಇರೋದ್ರಿಂದ ಆರೆಂಜ್ ಅಲರ್ಟ್ ಕೂಡ ನೀಡಲಾಗಿದೆ ವೀಕ್ಷಕರೇ. ಇನ್ನು ಚಿಕ್ಕಮಗಳೂರು, ಬೆಳಗಾವಿಯಲ್ಲೂ ಕೂಡ ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲೂ ಕೂಡ ಮಳೆ ಆಗೋದ್ರಿಂದ ಯೆಲ್ಲೋ ಅಲರ್ಟ್ ಅನ್ನ ನೀಡಲಾಗಿದೆ. ಇನ್ನು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು, ಹಾಸನ, ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಸಾಧಾರಣ ಮಳೆ ಮತ್ತು ಮೋಡ ಕವಿದ ವಾತಾವರಣ ಇರಲಿದೆ. ಇನ್ನು ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ವಿಜಯನಗರ, ಕೊಪ್ಪಳ, ರಾಯಚೂರು ಮತ್ತು ಹಾವೇರಿ ಉತ್ತರ ಕರ್ನಾಟಕದ ಭಾಗದ ಜಿಲ್ಲೆಗಳಲ್ಲಿ 5 ದಿನಗಳ ಕಾಲ ಸಾಧಾರಣ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆಯಿಂದ ಬಂದಿರೋ ಅಪ್ಡೇಟ್ ಆಗಿದೆ. ನೋಡಿ, 2-3 ದಿನಗಳ ಕಾಲ ಮಳೆ ಇರಲಿದೆ. ಸೊ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಅಲರ್ಟ್ ಅಂತಾನೆ ಹೇಳ್ಬೋದು. ಗುಡುಗು ಸಿಡಿಲು ಸಮೇತ ಮಳೆ ಆಗುತ್ತೆ. ಸೊ ಜನರು ಸ್ವಲ್ಪ ಎಚ್ಚರವಾಗಿರಿ. ಆದಷ್ಟು ಮಳೆ ಬೀಳುವಾಗ ಅನಾವಶ್ಯಕವಾಗಿ ಮನೆಯಿಂದ ಹೊರಗಡೆ ಹೋಗಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.